ಚಿಂತೆಯಿಂದ ಹೊರಬರೋದು ಹೇಗೆ? ನಮ್ಮ ದಿನ ಏನು ಮಾಡಿದ್ರೂ ಕಳೀತದೆ. ಆ ದಿನನ ನಿಲ್ಲಿಸ್ಲಿಕ್ಕಾಗಲ್ಲ. ನಮಗೆ ಬುದ್ಧಿ ಇದ್ದಿದ್ದರೆ ನಾವು ಚಿಂತೆ ಮಾಡಿಕೊಂಡು ಈ ದಿನ ಕಳೀತಾ ಇರಲಿಲ್ಲ. ಚಿಂತೆ ಮಾಡಿಲ್ಲ ಅಂದ್ರೂ ಈ ದಿನ ಕಳೀತದೆ ಅಂದರೆ ನಾವು ಚಿಂತೆ ಮಾಡೋದು ಯಾಕೆ? ಚಿಂತೆ ಮಾಡ್ಕೊಂಡು ಯಾಕೆ ದಿನ ಕಳೀತಾ ಇದ್ದೀವಿ? ಚಿಂತೆ ಆಗೋದು ಬೇರೆಯವ್ರ ಕಾರಣದಿಂದ, ನಮ್ಮ ಕಾರಣದಿಂದ ಅಲ್ಲ. ನಾವು ಬೇರೆಯವರಿಗೋಸ್ಕರ ಚಿಂತೆ ಪಡ್ತೀವಿ. ಯಾರೋ ನೆನಪಾಗ್ತಾರೆ, ಚಿಂತೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬೇರೆಯವ್ರ ಬಗ್ಗೆ ಚಿಂತಿತರಾಗಿಲ್ಲ ಅಂದರೆ ನಾವು ಒಬ್ಬರಿದ್ದಾಗ ಚಿಂತೆ ಆಗಲ್ಲ. ಒಬ್ಬರೇ ಕೂತಿದ್ದೀರಾ ಆರಾಮಾಗಿ, ಯಾರೋ ಬಂದು ಬೈದರು ಅಥವಾ ತಪ್ಪು ಕಾಮೆಂಟ್ ಬಂತು, ಚಿಂತಿತರಾಗ್ತೀರ. ಚಿಂತೆಯಿಂದ ನಾವು ಏನೂ ಬದಲಾಯಿಸ್ಲಿಕ್ಕಾಗಲ್ಲ. ನೀವೆಷ್ಟೇ ಚಿಂತೆ ಮಾಡಿ ಏನಾಗುತ್ತೋ ಅದನ್ನು ಬದಲಾಯಿಸ್ಲಿಕ್ಕೂ ಆಗಲ್ಲ. ಜನ ಹೇಳ್ತಾರೆ ಪರಿವಾರ, ಭವಿಷ್ಯದ ಚಿಂತೆ ಮಾಡಿ ಅಂತ. ಆದರೆ ನಾವು ಚಿಂತೆ ಮಾಡಿ ಸಮಸ್ಯೆನ ಬಗೆಹರಿಸ್ಲಿಕ್ಕಾಗಲ್ಲ. ಚಿಂತೆ ಮಾಡಿ ಜೀವನ ಬದಲಾಗುತ್ತೆ ಅಂದರೆ ಇಷ್ಟೊತ್ತಿಗೆ ಎಲ್ಲರ ಜೀವನ ಬದಲಾಗಬೇಕಾಗಿತ್ತು. ಚಿಂತೆ ಮಾಡಿದಷ್ಟು ಹುಚ್ಚಿಡಿತಾ ಹೋಗುತ್ತೆ, ಜೀವನದ ಎನರ್ಜಿ ವೇಸ್ಟ್ ಆಗುತ್ತೆ. ನಾವೇನು ಮಾಡ್ತೀವಿ ಅಂದರೆ ಚಿಂತೆ ಮಾಡಿದ್ರೆ ಕೆಟ್ಟದೇನೋ ಆಗುತ್ತೋ ಅದರಿಂದ ಬಚಾವಾಗ್ತೀವಿ ಅಂತ ಅಂದ್ಕೊಳ್ತೀವಿ. ಕೆಟ್ಟದ್ದು ಅನ್ನೋದು ನಮ್ಮ ವ್ಯಾಖ್ಯಾನ. ನಮ್ಮ ಪರಿಚಯದವರ ಸಾವಾಗ್ತದೆ ಅಂತ ನಮ್ಗೆ ಗೊತ್ತಾದರೆ ನಾವು ಚಿಂತಿತರಾಗ್ತೀವಿ ಕೆಟ್ಟದ್ದು ಅಂತ. ಆದರೆ ಸಾವಾಗಿ ಒಳ್ಳೆಯದೇ ಆಗ್ತಾಯಿದೆ. ಜೀವನದಲ್ಲಿ ಸಾವೇನಿದೆ, ಮೃತ್ಯು ಏನಿದೆ, ಅದಿಲ್ಲ ಅಂದಿದ್ರೆ ನಮ್ಗೆ ಆನಂದದ ಅನುಭವನೂ ಆಗ್ತಾ ಇರಲಿಲ್ಲ. ಯಾರೂ ಸತ್ತಿಲ್ಲ ಅಂದರೆ ನಾವ್ಯಾರು ಹುಟ್ತಾನೂ ಇರಲಿಲ್ಲ. ಒಂದು ಜೀವ ಭೂಮಿಗೆ ಬರಬೇಕು ಅಂದರೆ ಒಬ್ಬರ ಸಾವು ಆಗಲೇಬೇಕು. ನಾವು ಸಹ ಇಲ್ಲಿ ಯಾರೋ ಸತ್ತಿದ್ದಕ್ಕೆ ಇಲ್ಲಿದ್ದೀವಿ. ಏನೇ ಕಷ್ಟ, ತೊಂದರೆ, ಅಸಫಲತೆ, ದುಃಖ, ಬಡತನ, ನಿರಾಸೆ, ನಾವು ಇವನ್ನ ಇಷ್ಟಪಡಲ್ಲ. ನಮ್ಗೆ ಬೇಡ ಇವು. ನಮಗೇನು ಬೇಡವೋ ಅಲ್ಲಿ ನಮಗೆ ಚಿಂತೆ ಶುರುವಾಗುತ್ತೆ. ನಾವು ಚಿಂತಿತರಾಗ್ತೀವಿ ಹೇಗಿದನ್ನು ಬದಲಾಯಿಸೋದು ಅಂತ. ಆದರೆ ನಾವು ಬದಲಾಯಿಸ್ಲಿಕ್ಕಾಗಲ್ಲ. ನಾವು ಈಗಿನ ತನಕ ಏನೇನೋ ಮಾಡಿದ್ವು, ಚಿಂತಿತರಾಗಿದ್ವಿ. ಏನಾದರೂ ಬದಲಾವಣೆ ಆಯಿತಾ? ನಮಗೆಲ್ಲ ಶಕ್ತಿ ಇದೆ ಜೀವನ ಬದಲಾಯಿಸಲಿಕ್ಕೆ. ನಾವು ಒಂದು ಜೀವನದ ಒಂದು ಭಾಗ, ಒಂದು ಕಣ. ಜೀವನ ವಿರಾಟ. ನಾವು ನೀರಿನ ಒಂದು ಹನಿ. ನಾವು ಸಾಗರನ ಬದಲಾಯಿಸ್ಲಿಕ್ಕಾಗತ್ತಾ? ಬದಲಾಯಿಸ್ಲಿಕ್ಕೆ ನೋಡ್ತೀವಿ, ಸೋಲ್ತೀವಿ. ಇದೇ ನಮ್ಮ ಚಿಂತೆ. ಜೀವನ ನೋಡೋ ದೃಷ್ಟಿಕೋನ ಬದಲಾದಾಗ ನಾವು ಚಿಂತೆಯಿಂದ ಹೊರಬರ್ತೀವಿ. ಕಣ್ಣು ಬಿಟ್ಟು ನೋಡಬೇಕು. ಜೀವನದಲ್ಲಿ ಎಲ್ಲ ಅವಶ್ಯಕ. ಏನೂ ಕೆಟ್ಟದಾಗಲ್ಲ, ಏನೂ ಒಳ್ಳೆಯದೂ ಆಗಲ್ಲ. ಇದೇ ಸತ್ಯ. ನಾವೇನೂ ಬದಲಾಯಿಸಬೇಕಾಗಿಲ್ಲ. ಬದಲಾಯಿಸುವ ಆಸೆನೂ ಇಟ್ಕೋಬಾರ್ದು. ಏನೂ ಬದಲಾಯಿಸುವ ಗೋಜಿಗೆ ಹೋಗದೆ ಸ್ವೀಕಾರ ಮಾಡಿದಾಗ, ನಾನು ಅಜ್ಞಾನಿ ಆದರೆ ಅಜ್ಞಾನಿ, ದುಃಖದಲ್ಲಿದ್ದರೆ ದುಃಖದಲ್ಲಿದ್ದೀನಿ. ನಾವು ಒಬ್ಬರೇ ಏನು ದುಃಖದಲ್ಲಿಲ್ಲ, ಇಡೀ ಸಂಸಾರ ದುಃಖದಲ್ಲಿದೆ. ನಾವೊಬ್ಬರೇ ಸಮಸ್ಯೆಯಲ್ಲಿಲ್ಲ, ತುಂಬ ಜನ ಇದ್ದಾರೆ. ಅದರಲ್ಲಿ ನಮಗಿಂತ ಜಾಸ್ತಿ ಸಮಸ್ಯೆಯಲ್ಲಿದ್ದಾರೆ, ತೊಂದರೆಯಲ್ಲಿದ್ದಾರೆ. ನಾವು ನಮ್ಮ ಕಷ್ಟನ ಕೇಂದ್ರದಲ್ಲಿ ಇಟ್ಕೊಳ್ದೆ ತುಂಬ ಜನ ದುಃಖದಲ್ಲಿ ಇದ್ದಾರೆ ಅಂತ ಅರಿವು ಮೂಡಿಸ್ಕೊಂಡಾಗ ನಮ್ಮ ಚಿಂತೆ ಚಿಕ್ಕದಾಗತ್ತೆ. ಜೀವನದಲ್ಲಿ ದುಃಖ ಇದೆ, ದುಃಖ, ಚಿಂತೆ. ಅದರಿಂದ ಹೊರಬರಲಿಕ್ಕೆ ಮಾರ್ಗ ಏನಂದರೆ ನಮಗೊಬ್ಬರಿಗೆ ದುಃಖ ಅಲ್ಲ, ಎಲ್ರಿಗೂ ಇದೆ. ನಮಗೆ ಬೇರೆಯವ್ರಿಗಿಂತ ಚಿಂತೆ ಕಡಿಮೆ ಇದೆ. ಈ ಕಾರಣದಿಂದ ನಾವು ಆರಾಮಾಗಿರ್ಬೋದು. ಬದಲಾಯಿಸುವ ಇಚ್ಛೆ ನಮ್ಮನ್ನು ಚಿಂತೆಗೀಡು ಮಾಡುತ್ತೆ. ಸ್ವೀಕಾರ ನಮ್ಮನ್ನು ಚಿಂತೆಯಿಂದ ಹೊರ ಹಾಕುತ್ತೆ. ಅಶಾಂತರಾಗಿದ್ದರೆ ನಾವು ಅಶಾಂತರಾಗಿದ್ದೀವಿ ಅಂತ ಅದನ್ನು ಸ್ವೀಕಾರ ಮಾಡಿ. ನಾನು ಕೆಟ್ಟವನಾಗಿದ್ದರೆ ನಾನು ಕೆಟ್ಟವನು ಅಂತ ಸ್ವೀಕಾರ ಮಾಡಿ. ಫ್ಯಾಕ್ಟ್ನ ಸ್ವೀಕರಿಸಿ. ಏನಿದೆಯೋ ಅದಿದೆ, ಏನು ಮಾಡಲಿಕ್ಕಾಗಲ್ಲ, ಸ್ವೀಕಾರ ಮಾಡಿ. ಆಗ ಚಿಂತೆ ಇರಲ್ಲ. ಚಿಂತೆ ಯಾಕೆ ಆಗ್ತಾಯಿದೆ ಅಂದರೆ ನಾವು ಅದನ್ನು ಬದಲಾಯಿಸಿಕ್ಕೆ ನೋಡ್ತಾ ಇದ್ದೀವಿ. ಇದು ಹೀಗಿರಬಾರ್ದಾಗಿತ್ತು, ಈ ರೀತಿ ನಾವು ಚಿಂತೆ ಪಡ್ತಾಯಿದ್ದೀವಿ. ಪರಿಹಾರ ಸ್ವೀಕಾರ ಮಾಡಿ.